ಹಾಯ್ ಗೆಳೆಯರೆ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಜನವರಿ 29 ಮತ್ತು 30ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಈ ಒಂದು ಕ್ಲಾಸ್ನ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಈ ಒಂದು ಟೆಲಿಗ್ರಾಮ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರ್ತದೆ. ಬನ್ನಿಗೆರೆ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ: ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಲಾಂಚ್ ಸಮ್ಮಾನ್ ಸಂಜೀವಿನಿ ಆಪ್? ಯಾವ ರಾಜ್ಯ ಸರ್ಕಾರ ಸನ್ಮಾನ ಸಂಜೀವಿನಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಸರಿಯಾದಂತ ಉತ್ತರ ಹರಿಯಾಣ. ಸರಿಯಾದಂತ ಉತ್ತರ. 2025ರ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದಂದು ಹರಿಯಾಣ ಸಚಿವೆಯಾದಂತಹ ಶ್ರುತಿ ಚೌಧರಿ ಸನ್ಮಾನ್ ಸಂಜೀವಿನಿ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ಈ ಅಪ್ಲಿಕೇಶನ್ ಏನಕ್ಕೆ ಯೂಸ್ ಇದೆ ಅಂದ್ರೆ, ಈ ಅಪ್ಲಿಕೇಶನ್ ಮಹಿಳಾ ಏವಂ ಕಿಶೋರಿ ಸಮ್ಮಾನ್ ಯೋಜನೆಯ ಪ್ರಯೋಜನಗಳನ್ನು ಏನ್ ಮಾಡ್ತದ ಅಂದ್ರೆ ಟ್ರ್ಯಾಕ್ ಮಾಡ್ತದ. 10 ರಿಂದ 40 ವರ್ಷ ವಯಸ್ಸಿನ BPL ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಈ ಸ್ಯಾನಿಟರಿ ನ್ಯಾಪ್ಕಿನ್ ಗಳನ್ನ ಇದು ವಿತರಿಸುತ್ತದೆ. ಈ ಒಂದು ಅಪ್ಲಿಕೇಶನ್ ಅನ್ನ ಬೇಟಿ ಬಚಾವೋ ಬೇಟಿ ಪಢಾವೋ 10 ವರ್ಷಗಳನ್ನ ಆಚರಿಸುವಾಗ ಸಕಾಲಿಕ ವಿತರಣೆಯನ್ನ ಖಚಿತಪಡಿಸುವಂತಹ ಸಂದರ್ಭದಲ್ಲಿ ಫಲಾನುಭವಿಗಳ ಡೇಟಾವನ್ನು ಸಂಗ್ರಹಿಸುತ್ತದೆ ಮತ್ತು ಮಾಸಿಕ ಪ್ರಯೋಜನಗಳನ್ನು ಇದು ನವೀಕರಿಸುವಂತದ್ದಾಗಿರ್ತದೆ. ಇದನ್ನ ಬೇಟಿ ಬಚಾವೋ ಬೇಟಿ ಪಢಾವೋ 10 ವರ್ಷಗಳ ಒಂದು ಪೂರೈಸಿದಂತ ಕಾರ್ಯಕ್ರಮದಲ್ಲಿ ಈ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿರುವಂತದ್ದು. ಇನ್ನು ಹರಿಯಾಣ ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ, ಹರಿಯಾಣ ರಾಜಧಾನಿ ಚಂಡೀಗಢ. ಇನ್ನು ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ರಾಜ್ಯಪಾಲರು ಬಂಡಾರು ದತ್ತಾತ್ರೇಯ. ಇನ್ನು ಈ ಬೇಟಿ ಬಚಾವೋ ಬೇಟಿ ಪಢಾವೋ ಎಂಬ ಕಾರ್ಯಕ್ರಮವನ್ನು, ಈ ಒಂದು ಯೋಜನೆಯನ್ನ ಜನವರಿ 22, 2015ರಂದು ಹರಿಯಾಣದ ಪಾನಿಪತ್ ಎಂಬಲ್ಲಿ ಪ್ರಾರಂಭಿಸಲಾಯಿತು. ಇದು 10 ವರ್ಷಗಳನ್ನು ಪೂರೈಸಿದಂತಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್: Which institution has published the Physical Health Index 2025? 2025ರ ಹಣಕಾಸಿನ ಆರೋಗ್ಯ ಸೂಚ್ಯಂಕವನ್ನ ಯಾವ ಸಂಸ್ಥೆ ಪ್ರಕಟಿಸಿದೆ? ಇದಕ್ಕೆ ಸರಿಯಾದಂತ ಉತ್ತರ ನೀತಿ ಆಯೋಗ. ಸರಿಯಾದಂತ ಉತ್ತರ. ನೀತಿ ಆಯೋಗವು ಭಾರತೀಯ 18 ರಾಜ್ಯಗಳ ಒಂದು ಮಾನದಂಡಗಳ ಮೇಲೆ ಇದನ್ನ ಮೌಲ್ಯಮಾಪನವನ್ನು ಮಾಡ್ತದೆ. ಭಾರತೀಯ 18 ರಾಜ್ಯಗಳ 5 ಮಾನದಂಡಗಳ ಮೇಲೆ ಮೌಲ್ಯಮಾಪನವನ್ನು ಮಾಡುವ ಮೂಲಕ 2025ರ ಹಣಕಾಸಿನ ಆರೋಗ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡಿರುವಂತದ್ದು ಯಾವುದು? ನೀತಿ ಆಯೋಗ. ಇದರಲ್ಲಿ ಒಡಿಸ್ಸಾವು 67.8 ಅಂಕಗಳೊಂದಿಗೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ನಂತರ ಛತ್ತೀಸ್ಗಢ 55.2, ಗೋವಾ 53.6, ಪಂಜಾಬ್ ಮತ್ತು ಇತರರು ಕಡಿಮೆ ಸ್ಥಾನದಲ್ಲಿ ಇರುವಂತದ್ದು. ಇತರ ರಾಜ್ಯಗಳು ಕಡಿಮೆ ಸ್ಥಾನದಲ್ಲಿ ಇರುವಂತದ್ದು. ಇನ್ನು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಮುಂಚೂಣಿಯಲ್ಲಿವೆ. ಆದರೆ ತಮಿಳುನಾಡು, ಬಿಹಾರ್ ಮತ್ತು ಹರಿಯಾಣವನ್ನ ಪ್ರದರ್ಶಕರು ಎಂದು ವರ್ಗೀಕರಿಸಲಾಗಿದೆ. ಇನ್ನು ನಾವು ಈ ನೀತಿ ಆಯೋಗವನ್ನ ನೋಡೋದಾದ್ರೆ, ನೀತಿ ಆಯೋಗವು ಮೊದಲು ಯೋಜನಾ ಆಯೋಗವಾಗಿತ್ತು. ಇದನ್ನು ಸ್ಥಾಪನೆಯಾಗಿದ್ದು 15 ಮಾರ್ಚ್ 1950ರಂದು ಇದನ್ನು ಸ್ಥಾಪನೆ ಮಾಡಲಾಗಿತ್ತು, ಯೋಜನಾ ಆಯೋಗವನ್ನು. ಇದರ ಪ್ರಧಾನ ಕಚೇರಿಯಲ್ಲಿ ಇರುತ್ತದಂದ್ರೆ ನವದೆಹಲಿ. ಮತ್ತು ಈ ಯೋಜನಾ ಆಯೋಗವನ್ನು ನೀತಿ ಆಯೋಗವಾಗಿ ಜನವರಿ 1, 2015ರಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್: Pangso Pass, which was seen in news, lies between which two countries? ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಪಂಗೋಸ್ ಪಾಸ್ ಯಾವ 2 ದೇಶಗಳ ನಡುವೆ ಇದೆ? ಇದಕ್ಕೆ ಸರಿಯಾದಂತ ಉತ್ತರ ಭಾರತ ಮತ್ತು ಮಯನ್ಮಾರ್ ಗಡಿಯಲ್ಲಿರುವಂತದ್ದು. ಪಾಂಗೋಸ್ ಪಾಸ್ ಅಂತಾರಾಷ್ಟ್ರೀಯ ಉತ್ಸವವನ್ನು ಅರುಣಾಚಲ ಪ್ರದೇಶದ ನಾಂಗ್ಪೋಂಗ್ನಲ್ಲಿ ನಡೆಸಲಾಯಿತು. ಪಾಂಗ್ಸೋ ಪಾಸ್ ಅಂತಾರಾಷ್ಟ್ರೀಯ ಉತ್ಸವ ಅಂತ ಮಾಡ್ತಾರೆ. ಇದನ್ನ ಅರುಣಾಚಲ ಪ್ರದೇಶದಲ್ಲಿ ಮಾಡಲಾಗ್ತದೆ. ಇದನ್ನ ಅರುಣಾಚಲ ಪ್ರದೇಶದ ನಾಂಗ್ಪೋನಲ್ಲಿ ನಡೆಸಲಾಯಿತು. 3727 ಅಡಿ ಎತ್ತರದ ಪಾಂಗೋಸ್ ಪಾಸ್ ಭಾರತ ಮಯನ್ಮಾರ್ ಗಡಿಯಲ್ಲಿದೆ. ಹತ್ತಿರದ ಬರ್ಮಿಸ್ ಹಳ್ಳಿ ಹೆಸರನ್ನು ಅದಕ್ಕೆ ಇಡಲಾಗಿದೆ.
ಐತಿಹಾಸಿಕವಾಗಿ ಮಹತ್ವದ್ದಾಗಿದ್ದು ಇದನ್ನ 13ನೇ ಶತಮಾನದ ಅಹೋಮ್ ಆಕ್ರಮಣದ ಸಮಯದಲ್ಲಿ ಬಳಸಲಾಯಿತು ಮತ್ತು 2ನೇ ಮಹಾಯುದ್ಧದ ಪ್ರಮುಖ ತಾಣವಾಗಿತ್ತು. ಇದು ಕಠಿಣ ಭೂಪ್ರದೇಶ ಮತ್ತು ರಿಟರ್ನ್ ಆಫ್ ನೋ ರಿಟರ್ನ್ ನ ಗೋಚರತೆಗೆ ಹೆಸರುವಾಸಿಯಾಗಿರುವಂತದ್ದು. ಹೌದಾ. ಇನ್ನು ಪಂಗೋಸ್ ಪಾಸ್ ಇದು ಇರುವಂತಹ ಸ್ಥಳ ಯಾವ್ದು? ಭಾರತ ಮತ್ತು ಮಯನ್ಮಾರ್ ಗಡಿಯಲ್ಲಿರುವ ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯಲ್ಲಿರುವಂತಹ ಒಂದು ಭಾಗ. ಇದರ ಎತ್ತರ 1136 ಮೀಟರ್ ಎತ್ತರದಲ್ಲಿ ಇರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಪರ್ಪೋಸ್ ಆಫ್ ದ NVS-2 ಸ್ಯಾಟಲೈಟ್ ಡೆವಲಪ್ಡ್ ಬೈ ಇಸ್ರೋ? ಇಸ್ರೋ ಅಭಿವೃದ್ಧಿಪಡಿಸಿದ NVS-2 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತ ಉತ್ತರ ಭಾರತದ ಸಂರಚನೆಯ ವ್ಯವಸ್ಥೆಯನ್ನು ಸುಧಾರಿಸುವುದು. ನೆವಿಕ್ ಸಂರಚನೆ ವ್ಯವಸ್ಥೆಗಾಗಿ ಇಸ್ರೋ NVS-2 ಉಪಗ್ರಹದೊಂದಿಗೆ GSLV ರಾಕೆಟ್ ಅನ್ನು ಉಡಾಯಿಸಿತು. NVS-2 ಹಳೆಯ ಉಪಗ್ರಹಗಳನ್ನು ಬದಲಾಯಿಸುವ 5 ಹೊಸ ಉಪಗ್ರಹಗಳಲ್ಲಿ ಎರಡನೆಯದಾಗಿದೆ. 2250 kg ತೂಕ ಮತ್ತು 3 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಇದು ಹೊಂದಿದೆ. ಉಪಗ್ರಹವು ಸಂರಚನೆ ಪೈಲಟ್ಗಳನ್ನು ಒಳಗೊಂಡಿದ್ದು ನಿಖರತೆಗಾಗಿ ರುಬಿಡಿಯಂ ಪರಮಾಣು ಆವರ್ತನ ಮಾನದಂಡ ಮತ್ತು 12 ವರ್ಷಗಳ ಜೀವಿತಾವಧಿಯನ್ನು ಇದು ಹೊಂದಿರುವಂತದ್ದು. ಹೌದು. ನಾವು ಇನ್ನು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದ ಬಗ್ಗೆ ನೋಡೋದಾದ್ರೆ ಇಸ್ರೋ ಸ್ಥಾಪನೆಯಾದಿದ್ದು 15 ಆಗಸ್ಟ್ 1969. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇದೆ. ಇದರ ಅಧ್ಯಕ್ಷರಿಗೆ ಯಾರಾದರಂದು ವಿ ನಾರಾಯಣ್ ಇರುವಂತದ್ದು. ಹೌದಾ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ರೀಸೆಂಟ್ಲಿ ರಿಸೀವ್ಡ್ ದ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಫಾರ್ ಇಟ್ಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇನ್ ಎಲೆಕ್ಷನ್? ಚುನಾವಣೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಇತ್ತೀಚೆಗೆ ಯಾವ ರಾಜ್ಯವು ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯ ಎಂಬ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ಜಾರ್ಖಂಡ್ ಸರಿಯಾದಂತ ಉತ್ತರ. ಜಾರ್ಖಂಡ್ ಚುನಾವಣೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯ ಎಂಬ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಮತ್ತು ಇದರ ಸಿಇಒ ಆದಂತ ಕೆ ರವಿಕುಮಾರ್ ಅವರನ್ನ ರಾಷ್ಟ್ರೀಯ ಮತದಾರರ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸನ್ಮಾನಿಸಿದರು. 2024ರ ಚುನಾವಣೆಗಳಿಗೆ ನಾವೀನ್ಯತೆಗಳಲ್ಲಿ ಪರಿಶೀಲಿಸಿದ ಮತದಾರರ ಪಟ್ಟಿ ಮತ್ತು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿಗೆ ವಿಶೇಷ ಅಭಿಯಾನಗಳು ಸೇರಿದ್ದವು. ಪ್ರವೇಶಿಸಬಹುದಾದ ಸೌಲಭ್ಯಗಳನ್ನು ಹೊಂದಿರುವ ದೂರದ ಪ್ರದೇಶಗಳಲ್ಲಿ ಮತದಾನದ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಮತ್ತು ಮಾವೋವಾದಿ ಪೀಡಿತ ಪ್ರದೇಶಗಳಲ್ಲಿ ಮತದಾನವು ಶಾಂತಿಯುತವಾಗಿ ಈ ರಾಜ್ಯದಲ್ಲಿ ನಡೆದಿರುವಂತದ್ದು. ಹೀಗಾಗಿ ಈ ವರ್ಷ ಅಂದ್ರೆ ಜಾರ್ಖಂಡ್ ರಾಜ್ಯ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯ ಎಂಬ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂತದ್ದು. ನಾವು ಜಾರ್ಖಂಡ್ ರಾಜ್ಯದ ಬಗ್ಗೆ ನೋಡೋದಾದ್ರೆ ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ. ಮುಖ್ಯಮಂತ್ರಿ ಯಾರಂದ್ರೆ ಹೇಮಂತ್ ಸೊರೇನ್. ರಾಜ್ಯಪಾಲರು ಸಂತೋಷ್ ಗಂಗ್ವಾರ್. ಇನ್ನು ಜಾರ್ಖಂಡ್ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಕೆ ರವಿಕುಮಾರ್ ಆಗಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಬಗ್ಗೆ ನೋಡೋದಾದ್ರೆ ಇದು ಒಂದು ಸಂವಿಧಾನಿಕ ಸಂಸ್ಥೆ. ಇದು ಸ್ಥಾಪನೆಯಾದಿದ್ದು ಜನವರಿ 25, 1950. ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇದೆ. ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರಂದ್ರೆ ರಾಜೀವ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ ವಿಚ್ ವಾಸ್ ಸಿ ಇನ್ ನ್ಯೂಸ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್? ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಕೊಡೈಕೆನಾಲ್ ಸೌರ ವೀಕ್ಷಣಾಲಯ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದಂತ ಉತ್ತರ ತಮಿಳುನಾಡು ಸರಿಯಾದಂತ ಉತ್ತರ. ಅಂತಾರಾಷ್ಟ್ರೀಯ ಸೌರ ಸಮ್ಮೇಳನವು ಕೊಡೈಕೆನಾಲ್ ಸೌರ ವೀಕ್ಷಣಾಲಯದ 125ನೆಯ ವಾರ್ಷಿಕೋತ್ಸವವನ್ನು ಗುರುತಿಸಿದೆ. 1899ರಲ್ಲಿ ಸ್ಥಾಪನೆಯಾದ ಈ ವೀಕ್ಷಣಾಲಯವನ್ನು ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿರುವ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆ ನಡೆಸುತ್ತಿದೆ. ಇನ್ನು ಭೂಮಿಯ ವಾತಾವರಣದ ಮೇಲೆ ಸೂರ್ಯನ ಪ್ರಭಾವವನ್ನು ಅಧ್ಯಯನ ಮಾಡುವುದು ಮತ್ತು ಮಾನ್ಸೂನ್ ಮಾದರಿಗಳ ತಿಳುವಳಿಕೆಯನ್ನು ಸುಧಾರಿಸುವುದು ಇದರ ಗುರಿಯಾಗಿ ಇರುವಂತದ್ದು. ಇನ್ನು ಈ ತಮಿಳುನಾಡು ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ ಈ ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈ. ಮುಖ್ಯಮಂತ್ರಿ MK ಸ್ಟಾಲಿನ್. ರಾಜ್ಯಪಾಲರು RN ರವಿ ಅವರು. ಹೌದಾ. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಹ್ಯಾಸ್
ಆರ್ಗನೈಸ್ಡ್ ದ ಇಂಟರ್ನ್ಯಾಷನಲ್ ಪಾಸ್ಮಿನಾ ಫೆಸ್ಟಿವಲ್ ಇನ್ ಜನವರಿ 2025? ಜನವರಿ 2025ರಲ್ಲಿ ಅಂತಾರಾಷ್ಟ್ರೀಯ ಪಶ್ಮಿನಾ ಉತ್ಸವವನ್ನು ಯಾವ ದೇಶ ಆಯೋಜಿಸಿದೆ? ಸರಿಯಾದಂಥ ಉತ್ತರ ನೇಪಾಳ ಸರಿಯಾದಂಥ ಉತ್ತರ. ಪಶ್ಮಿನಾ ಮೇಕೆಗಳಿಂದ ಚಾಂಗ್ರಾ ಪಶ್ಮಿನಾವನ್ನು ಉತ್ತೇಜಿಸಲು ನೇಪಾಳ ತನ್ನ ಮೊದಲ ಅಂತಾರಾಷ್ಟ್ರೀಯ ಪಶ್ಮಿನಾ ಉತ್ಸವವನ್ನು ನಡೆಸಿತು. ಈ ಉತ್ಸವವು 150 ಮಳಿಗೆಗಳನ್ನು ಒಳಗೊಂಡಿತ್ತು. ಅವುಗಳಲ್ಲಿ 40 ಅಧಿಕೃತ ನೇಪಾಳಿ ಪಶ್ಮಿನಾಗೆ ಮೀಸಲಾಗಿವೆ. ಇದು ಗುಣಮಟ್ಟ ಮತ್ತು ಸಾಂಪ್ರದಾಯಿಕ ಉತ್ಪಾದನಾ ವಿಧಾನಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ನೇಪಾಳಿ ಪಶ್ಮಿನಾ ಕಚ್ಚಾ ವಸ್ತುಗಳ ಪೂರೈಕೆ ಮತ್ತು ನಕಲಿ ಉತ್ಪನ್ನಗಳಿಂದ ಸ್ಪರ್ಧೆಯಂಥ ಸವಾಲುಗಳನ್ನು ಎದುರಿಸುತ್ತದೆ, ವಿಶೇಷವಾಗಿ ಭಾರತದಲ್ಲಿ. ಆದರೆ ಇದು US, ಜಪಾನ್ ಮತ್ತು ಯುರೋಪ್ನಲ್ಲಿ ಬಲವಾದ ಮಾರುಕಟ್ಟೆಗಳನ್ನು ಹೊಂದಿದೆ. ಹೌದು. ಇನ್ನು ನೇಪಾಳ ದೇಶದ ಬಗ್ಗೆ ನಾವು ನೋಡೋದಾದ್ರೆ, ನೇಪಾಳದ ರಾಜಧಾನಿ ಕಠ್ಮಂಡು. ಇಲ್ಲಿಯ ಅಧಿಕೃತ ಭಾಷೆ ಯಾವುದಂದ್ರೆ ನೇಪಾಳಿ. ಇಲ್ಲಿಯ ಪ್ರಧಾನಮಂತ್ರಿ KP ಶರ್ಮಾ ಓಲಿ ಅವರು. ರಾಷ್ಟ್ರಪತಿ ಯಾರಂದ್ರೆ ರಾಮಚಂದ್ರ ಪೌಡೆಲ್. ನೆಕ್ಸ್ಟ್ ಕ್ವೆಶ್ಚನ್. ದ ಕೊರಗ ಟ್ರೈಬಲ್ ಕಮ್ಯುನಿಟಿ ಈಸ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್? ಕೊರಗ ಬುಡಕಟ್ಟು ಸಮುದಾಯವು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತದ? ಇದಕ್ಕೆ ಸರಿಯಾದಂತ ಉತ್ತರ ಕೇರಳ ಮತ್ತು ಕರ್ನಾಟಕದಲ್ಲಿ ಕಂಡು ಬರ್ತದ. ಕೊರಗ ಬುಡಕಟ್ಟು ಜನಾಂಗವು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಒಂದು ಗುಂಪಾಗಿದ್ದು ಜನಸಂಖ್ಯೆಯಲ್ಲಿ ಕ್ಷೀಣಿಸುತ್ತಿದೆ ಮತ್ತು ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಕಾಸರಗೋಡದಲ್ಲಿ ವಾಸಿಸುತ್ತಿದ್ದಾರೆ. ಇವರು ತುಳು ಮತ್ತು ವಿಶಿಷ್ಟ ಭಾಷೆಯನ್ನ ಮಾತನಾಡುತ್ತಾರೆ. 17 ಅನ್ಯ ಧರ್ಮೀಯ ಕುಲಗಳಿಗೆ ಸೇರಿದವರು ಮತ್ತು ಬುಟ್ಟಿಗಾಗಿ ಕೃಷಿ ಮತ್ತು ಅರಣ್ಯ ಉತ್ಪನ್ನಗಳನ್ನು ಅವಲಂಬಿಸಿದ್ದಾರೆ. ಈ ಒಂದು ಕೊರಗ ಬುಡಕಟ್ಟು ಸಂಸ್ಕೃತಿಯಲ್ಲಿ ಜಾನಪದ ನೃತ್ಯಗಳು, ಉತ್ತಮ ಫಸಲುಗಳಿಗಾಗಿ ದೇವತೆಗಳನ್ನು ಗೌರವಿಸುವ ಆಚರಣೆಗಳು ಮತ್ತು ಅವರು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಆನುವಂಶಿಕತೆಯೊಂದಿಗೆ ಮಾತೃವಂಶಿ ವ್ಯವಸ್ಥೆಯನ್ನು ಅಭ್ಯಾಸ ಮಾಡ್ತಾರ. ಕೇರಳ ರಾಜ್ಯದ ಬಗ್ಗೆ ನಾವು ನೋಡೋದಾದ್ರೆ, ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರ. ಈಗ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ರಾಜ್ಯಪಾಲರು ರಾಜನ್ ಅರ್ಲೇಕರ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಸಿಟಿ ಈಸ್ ದ ವೆನ್ಯೂ ಆಫ್ ಗ್ಲೋಬಲ್ ತಿರುಕ್ಕುರಲ್ ಕಾನ್ಫರೆನ್ಸ್? ಜಾಗತಿಕ ತಿರುಕ್ಕುರಲ್ ಸಮ್ಮೇಳನ ನಡೆಯುವ ನಗರ ಯಾವುದು? ಸರಿಯಾದ ಉತ್ತರ ನವದೆಹಲಿ ಸರಿಯಾದಂತ ಉತ್ತರ. ಡಾಕ್ಟರ್ ಎಲ್ ಮುರುಗನ್ ನವದೆಹಲಿಯಲ್ಲಿ ಜಾಗತಿಕ ತಿರುಕ್ಕುರಲ್ ಸಮ್ಮೇಳನವನ್ನು ಘೋಷಿಸಿದರು. ತಿರುವಳ್ಳೂರವರು ಬರೆದಂತಹ ತಿರುಕ್ಕುರಲ್ ನೀತಿಶಾಸ್ತ್ರ, ಆಡಳಿತ, ಪ್ರೀತಿ ಮತ್ತು ಆಧ್ಯಾತ್ಮಕತೆಯ ಕುರಿತು 1330 ದ್ವಿಪದಿಗಳನ್ನು ಹೊಂದಿರುವ ತಮಿಳು ಶ್ರೇಷ್ಠ ಗ್ರಂಥವಾಗಿದೆ. ಪಠ್ಯವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆರಂ, ಸದ್ಗುಣಂ, ಪೋರ್, ಸಂಪತ್ತು ಮತ್ತು ಇನ್ವಂ, ಪ್ರೀತಿ. ತಮಿಳು ಸಂಸ್ಕೃತಿಯನ್ನು ಆಳವಾಗಿ ಪ್ರಭಾವಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಕಮ್ಯುನಿಟಿ ಈಸ್ ಅಸೋಸಿಯೇಟೆಡ್ ವಿತ್ ದ ಸಿನ್ನೋಟೋ ಫೋಕ್ ಡ್ಯಾನ್ಸ್? ಸಿನ್ನೋಟೋ ಜಾನಪದ ನೃತ್ಯದೊಂದಿಗೆ ಯಾವ ಸಮುದಾಯ ಸಂಬಂಧ ಹೊಂದಿದೆ? ಹೌದಾ? ಸರಿಯಾದಂತ ಉತ್ತರ ಹಟ್ಟಿ ಸರಿಯಾದಂತ ಉತ್ತರ. ದೆಹಲಿಯಲ್ಲಿ ನಡೆದಿರುವಂತಹ 76ನೇ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಹಟ್ಟಿ ಸಮುದಾಯವು ಸಿನ್ನೋಟ ನೃತ್ಯವನ್ನು ಪ್ರದರ್ಶಿಸಿತು. ಈ ಸಿನ್ನೋಟು ಸಿಂಹದ ಮುಖವಾಡಗಳನ್ನು ಹೊಂದಿರುವ ಮುಖವಾಡ ನೃತ್ಯವಾಗಿದ್ದು ವನ್ಯಜೀವಿ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುತ್ತದೆ. ಹಿಮಾಚಲ ಪ್ರದೇಶದ 200 ಕಲಾವಿದರು ಮತ್ತು 45 ಸಾಂಸ್ಕೃತಿಕ ನೃತ್ಯ ಪ್ರಕಾರಗಳ ಪ್ರದರ್ಶನದ ಭಾಗವಾಗಿ ಸಿನ್ನೋಟವನ್ನ ಪ್ರದರ್ಶಿಸಲಾಯಿತು. ಹಿಮಾಚಲ ಪ್ರದೇಶದ ಬಗ್ಗೆ ನೋಡೋದಾದ್ರೆ, ಹಿಮಾಚಲ ಪ್ರದೇಶದ ರಾಜಧಾನಿಗಳು ಯಾವಂದ್ರೆ 2 ಅದಾವ. ಬೇಸಿಗೆಯಲ್ಲಿ ಸಿಮ್ಲಾ, ಧರ್ಮಶಾಲಾ ಚಳಿಗಾಲದಲ್ಲಿ ರಾಜಧಾನಿಗಳಾಗಿವೆ. ಇಲ್ಲಿಯ ಮುಖ್ಯಮಂತ್ರಿ ಯಾರಾದಾರ ಅಂದ್ರೆ ಸುಖವಿಂದರ್ ಸಿಂಗ್ ಸುಕ್ಕು. ಇನ್ನು ರಾಜ್ಯಪಾಲರು ಶಿವಪ್ರತಾಪ್ ಶುಕ್ಲಾ ರಾಜ್ಯಪಾಲ ಆಗಿರ್ತಾರ. ಹೌದು. ಇನ್ನ ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನಾದರೂ ಕಮೆಂಟ್ಸ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.